फोटो देखिए अभी हाँ ಮಕ್ಕಳ ಕಡೆಯಿಂದ प्रथम प्रार्थना श्री गणनाथ गौरी तनया प्रथम प्रार्थना श्री गणनाथ गौरी तनया सिंदूरवदना मंगलचरण सिंदूरवदना मंगलचरण पाशाकुशधर परम पवित्र पाशाकुशधर परम पवित्र मोदति निन्नय पादव तोरु मोदति निन्नय पादव तोरु ओम नमो गणनाथ ओम नमो ओम नमो ओम नमो ओम नमो ओम नमो ओम नमो ಧನ್ಯವಾದಗಳು परिचय घेतला ಸಮಗ್ರ ಶಿಕ್ಷಣ ಕರ್ನಾಟಕ ಸಾಮಾಜಿಕ ಪರಿಶೋಧನಕ್ಕಾಗಿ ನಮ್ಮ ಶಾಲೆಗೆ ಭೇಟಿ ನೀಡಿದ್ರು. ಈಗಾಗಲೇ ಅವರು ನಮ್ಮ ಶಾಲೆಗೆ ಬಂದ್ಕೊಂಡು 2 ದಿನ ನಮ್ಮ ಶಾಲೆಯಲ್ಲಿ ಏನೇನು 22-23 ಶಾಲೆಯಿಂದ ಎಲ್ಲ ದಾಖಲೆ ನಿರ್ವಹಣೆಗಳು ಆಗಲಿ ಬಂದು ನೋಡಿದ್ದಾರೆ. ಮನೆ ಕೂಡ ಮಾಡಿದ್ದಾರೆ. ಇವರು ರಾಜೇಶ್ವರಿ ಮತ್ತು ವೀಣಾ ಮನೆ ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ. ಅವರಿಗೂ ಕೂಡ ಇವತ್ತು ನಮ್ಮ ತಾಲೂಕು ಕಾರ್ಯಕ್ರಮ ಹೊಸ ಹೋರಾಟ ಗೌಡ ಇವರಿಗೆ ಅವರು ತಪ್ಪನ್ನು ಶಿಕ್ಷಕರು ಇವರಿಗೆ ನಮ್ಮ ಶಾಲೆಯ ಕಡೆಯಿಂದ ನೇತೃತ್ವ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರ ಕಡೆಯಿಂದ ನಾನು ಸ್ವಾಗತ ಕೋರುತ್ತೇನೆ. ಹಾಗೆಯೇ ವೀಣಾ ಮತ್ತು ರಾಜೇಶ್ವರಿ ಕೂಡ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಗಡಿಗೆ ನಿನ್ನೆ ನಾನು ಸುಮಂಗಲ ಭಟ್ ಸಹಾಯಕ ನಿರ್ದೇಶಕರು ಅವರಿಗೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಹೊನ್ನಾವರದಲ್ಲಿ ಇದ್ರು. ಅವ್ರಿಗೆ ನಾನು ಫೋನ್ ಮಾಡ್ತೇವೆ ಮೇಡಮ್ ಬರ್ಬೇಕು ನಮ್ಮ ಶಾಲೆಗೆ ಅಂತ ನಾನು ಕೇಳಿದೆ. ಹೇಳ್ದಾಗಿಲ್ಲ ಮೇಡಮ್ ಬನ್ನಿ ಆಗುದಿಲ್ಲ ಅಂತ ಹೇಳಿದ್ರು. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತ ಕೊಡ್ತೇನೆ. ಹಾಗೆ ನಮ್ಮ STMC ಅಧ್ಯಕ್ಷರು ಶ್ರೀ ಈಶ್ವರ ಯಮಗೌಡ ಅವರು ಈಶ್ವರ ಯಮನಾಯ್ಕ ಅವರು ಕೂಡ ನಮ್ಮ ಶಾಲೆಗೆ ಬರಿಬೇಕಾದ್ರೆ ನಾನು ಕೇಳಿದಾಗ ತಮ್ಮ ಬರಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತ ಕೊಡುತ್ತೇನೆ. ಹಾಗೆ ನಮ್ಮ ಶಾಲೆ ಎಲ್ಲಾ STMC ಸದಸ್ಯರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೀಲನೆ ಪಾಲಕರ ಸಭೆಯನ್ನು ಆಯೋಜಿಸಿರುವುದು ಪಾಲಕರ ಸಭೆಯಲ್ಲಿ ಶಾಲೆಯ ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೀಲನೆ ನಿರ್ದೇಶನಾಲಯ ಬೆಂಗಳೂರು ಹಾಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಹಾಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಾರವಾರ ಹಾಗೆ ಸಾರ್ವಜನಿಕ
ಇವರ ಒಂದು ಆದೇಶದ ಮೇರೆಗೆ ನಾವು ಈ ಒಂದು ಶಾಲೆಗೆ 20ನೇ ತಾರೀಕಿನಿಂದ 24ನೇ ತಾರೀಕು ಏನು ಸಾಮಾಜಿಕ ಪರಿಶೋಧನಾ ವೇಳಾಪಟ್ಟಿಯಂತೆ ಈ ಒಂದು ಶಾಲೆಗೆ ಭೇಟಿ ನೀಡಿ ಇಲ್ಲಿರುವಂತಹ ಎಲ್ಲ ಅಂಶಗಳನ್ನ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿರುವಂಥದ್ದು. ಇದು ಮುಖ್ಯವಾಗಿ ಏನಂತಂದ್ರೆ ಈ ಒಂದು ತಾಲೂಕಿನಲ್ಲಿ ಏನು 26 ಗ್ರಾಮ ಪಂಚಾಯತ್ ಇದೆ. ಗ್ರಾಮ ಪಂಚಾಯತಿ ಒಂದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ 2 ಶಾಲೆಗಳನ್ನ ಸಾಮಾಜಿಕ ಪರಿಶೋಧನೆ ಒಳಪಡಿಸುವುದನ್ನು ನಮಗೆ ಕೊಟ್ಟಿರುವಂಥದ್ದು. ಮುಖ್ಯವಾಗಿ ಈ ಒಂದು ಶಾಲೆಯನ್ನ ನಾವು ಆಯ್ಕೆ ಮಾಡಿಕೊಂಡಿದ್ವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆ ಮತ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಂಗಳೂರು 2 ಶಾಲೆಗಳನ್ನ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ಆಯ್ಕೆಯನ್ನು ಮಾಡಿಕೊಂಡಿದ್ವಿ. ಅದರಂತೆ ಈ ಒಂದು ಸಾಮಾಜಿಕ ಪರಿಶೋಧನೆ 20ನೇ ತಾರೀಕಿನ ಪ್ರಾರಂಭವಾಗಿ 24 ದಿವಸ ಕೊನೆ ದಿವಸ ಅಂದ್ರೆ ಪಾಲಕರ ಸಭೆಯಲ್ಲಿ ಅಂತ್ಯಗೊಳ್ಳುವಂಥದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ಆಯಿತು. ಅದರಂತೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನೆ ಇದು ಮೊಟ್ಟ ಮೊದಲನೇ ಬಾರಿಗೆ ಶಾಲೆ ಹಂತದಲ್ಲಿ ನಡೆದಿರುವಂಥದ್ದು. ತಮಗೆ ಯಾರು ಗೊತ್ತಿಲ್ಲ, ಯಾಕೆಂದ್ರೆ ಇಂಥ ವಸ್ತುಗಳೆಲ್ಲ ಈ ಒಂದು ಶಾಲೆಗೆ ಬರ್ತಾ ಇರುವಂತದ್ದು ಇದು ಮೊದಲನೇ ಬಾರಿ. ಅಂದ್ರೆ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಈ ಒಂದು ಶಾಲಾ ಹಂತದಲ್ಲಿ ಬೇರೆ ಬೇರೆ ಹಂತದಲ್ಲಿ ಆಡಿಟ್ ಗಳೆಲ್ಲ ಆಗ್ತವೆ. ಆಡಿಟ್ ಗಳನ್ನ ಏನಂತಂದ್ರೆ 4 ಗೋಡೆಗಳ ಮಧ್ಯೆ ಅಂದ್ರೆ ಲೆಕ್ಕಪತ್ರಗಳಿಗೆ ಸೀಮಿತವಾಗಿ ಮಾತ್ರ ಆಡಿಟ್ ಗಳೆಲ್ಲ ಆಗ್ತವೆ. ಆದ್ರೆ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂದ್ರೆ ಸಮುದಾಯದ ಒಟ್ಟಿಗೆ ಮಾಡುವಂತ ಕಾರ್ಯಕ್ರಮ. ಅಂದ್ರೆ ನಾವು ಒಬ್ಬರೇ ಮಾಡ್ಕೊಂಡು ಹೋಗುವಂತದಲ್ಲ, ಜನರ ಒಂದು ಸಮ್ಮುಖದಲ್ಲಿ ಮಾಡುವಂತ ಕಾರ್ಯಕ್ರಮ. ಅಂದ್ರೆ ನಾವು ಒಬ್ಬರೇ ಮಾಡ್ಕೊಂಡು ಹೋಗೋದ್ರೆ ಅದು ಬೇರೆ ಬೇರೆ ಆಡಿಟ್ಗಳು ಇರ್ತವೆ, ಲೋಕಲ್ ಆಡಿಟ್ ಇರ್ತವೆ, AG ಆಡಿಟ್ ಇರ್ತವೆ, ಬೇರೆ ಬೇರೆ ಅಧಿಕಾರಿಗಳ ಹಂತಗಳಲ್ಲಿ ಆ ಆಡಿಟ್ಗಳನ್ನ ಏನಾಗ್ತವೆ ಆಡಿಟ್ ಮಾಡಿ ಒಂದು ವರದಿಯನ್ನ ಶಾಲೆಗೆ ಒಪ್ಪಿಸಿ ಹೋಗ್ತಾರೆ. ಆದ್ರೆ ಈ ಒಂದು ಸಾಮಾಜಿಕ ಪರಿಶೋಧನೆ ಆ ರೀತಿ ಆಗುವುದಿಲ್ಲ. ಯಾಕಂದ್ರೆ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸಮುದಾಯದ ಒಟ್ಟಿಗೆ ಮಾಡಿ ಆ ಒಂದು ಸಮುದಾಯದಿಂದ ಬಂದಂತಹ ಸದಸ್ಯರು ಇರ್ಬೋದು, ಅವರ ಅಭಿಪ್ರಾಯಗಳಿರ್ಬೋದು, ಮತ್ತೆ ಇಲ್ಲಿರುವಂತಹ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಯಾವ ರೀತಿ ನಡೀತಿದೆ ಅನ್ನೋದ್ರ ಬಗ್ಗೆ ಅದರ ಪರಿಶೀಲನೆ ಇರ್ಬೋದು, ಎಲ್ಲ ವರದಿಗಳನ್ನ ವಾಸ್ತವಾಂಶಗಳನ್ನ ಈ ಒಂದು ಸಾಮಾಜಿಕ ಪರಿಶೋಧನೆ ಜನರಲ್ಲಿರುವಂತದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ ಉದ್ದೇಶ. ಈಗಾಗಲೇ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಈ ಒಂದು ಶಿಕ್ಷಣ ಇಲಾಖೆಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲಾ ಇಲಾಖೆಗೂ ಕೂಡ ಇದನ್ನ ಸಾಮಾಜಿಕ ಪರಿಶೋಧನೆಯನ್ನ ಕಡ್ಡಾಯಗೊಳಿಸ್ತದೆ. ಯಾಕೆಂದ್ರೆ ಈ ಒಂದು ಸರ್ಕಾರ ಏನ್ ಮಾಡ್ತದೆ ಅಂತಂದ್ರೆ ಯಾವುದೇ ಯೋಜನೆಗಳು ಜಾರಿ ತರ್ತದೆ, ಆ ಜಾರಿ ತರುವ ಹಂತದಲ್ಲಿ ಏನಾದ್ರು ಕಾರ್ಯಾನುಷ್ಠಾನ ಮಾಡುವಂತದ್ದು ಲೋಪದೋಷಗಳಾಗಿರುವಂತದ್ದು ಅಥವಾ ನ್ಯೂನತೆಗಳು ಕಂಡು ಬಂದಿರುವಂತದ್ದು ಅಥವಾ ಸರಿಯಾಗಿ ಅವರ ಫಲಾನುಭವಿಗಳಿಗೆ ಮುಟ್ಟಿದ ಸಂದರ್ಭಗಳಿರಬಹುದು. ಅಂತದನ್ನ ಇದು ನೋಡ್ಲಿಕ್ಕೆ ಈ ಒಂದು ಸಾಮಾಜಿಕ ಪರಿಶೋಧನೆ ಯಶಸ್ವಿಯಾಗಿ ನಡೆಸ್ತಾ ಇದೆ. ಈಗಾಗಲೇ ಸಾಮಾಜಿಕ ಪರಿಶೋಧನೆ ಗ್ರಾಮ ಪಂಚಾಯತ್ ಹಂತದಲ್ಲೆಲ್ಲ ತಾವು ಗಮನಿಸಿರ್ಬೋದು. 2 ಯೋಜನೆಗಳಿಗೆ ಸಾಮಾಜಿಕ ಪರಿಶೋಧನೆಯನ್ನ ಮಾಡಲಾಗ್ತಿದೆ. 2 ಯೋಜನೆ ಅಂತಂದ್ರೆ ಈಗಾಗಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆ ಹಾಗೆ ದೀನದಯಾಳ್ ಅನುದಾನ ಕುರಿತಂತೆ ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಅದಕ್ಕೆ ಏನಂತಂದ್ರೆ ಖರ್ಚು ವೆಚ್ಚಗಳ ಸಂಬಂಧ ಅಂದ್ರೆ ಆ ಕಾಮಗಾರಿ ಆದಂತ ಕಾಮಗಾರಿಗೆ ಸ್ಥಳ ಪರಿಶೀಲನೆ ಮಾಡುವಂತದ್ದು, ಮತ್ತೆ ಅಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಅವರ ಒಂದು ಮನೆ ಭೇಟಿಗಳನ್ನು ಮಾಡುವಂತದ್ದು, ಮತ್ತೆ ಆ ಕಟ್ಟಡ ಕಾಮಗಾರಿ ಸಂಬಂಧಪಟ್ಟಂತೆ ಏನ್ ಕಟ್ಟ ಇದೆ ಆ ಕಟ್ಟಡಗಳನ್ನ ಪರಿಶೀಲನೆ ಮಾಡುವಂತದ್ದು ಇದು ಅದನ್ನು ಲಾಸ್ಟ್ ದಿವಸ ಗ್ರಾಮ ಸಭೆ ಮಾಡುವಂತದ್ದು ಇರುವಂತದ್ದು. ಇದು ಗ್ರಾಮ ಪಂಚಾಯತ್ ಹಂತದಲ್ಲೇ ಆಗುವಂತಹ ಸಾಮಾಜಿಕ ಪರಿಶೋಧನೆ. ಇನ್ನು ಶಾಲೆ ಹಂತಕ್ಕೆ ಬಂತಂತಂದ್ರೆ ಈಗಾಗಲೇ ಶಾಲಾ ಹಂತದಲ್ಲಿ ಈ ಒಂದು ಯೋಜನೆಗೆ ಅಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಮತ್ತೆ ಮಧ್ಯಾಹ್ನದ ಉಪಹಾರ ಯೋಜನೆ ಮಕ್ಕಳಿಗೆಲ್ಲ ಕೊಡುವಂತಹ ಬಿಸ್ಕೆಟ್ ಯೋಜನೆ ಕೂಡ ನಮಗೆ ಪ್ರಾಯೋಗಿಕವಾಗಿ ಈ ಒಂದು ವರ್ಷದಲ್ಲಿ ಒಂದು 9 ಶಾಲೆಗಳನ್ನ ಕೊಟ್ಟಿದ್ರು. ಅದರಂತೆ ನಾವು 9 ಶಾಲೆಗಳ ಪರಿಶೀಲನೆ ಮಾಡಿ ವರದಿಯನ್ನು ಕೂಡ ಸರ್ಕಾರಕ್ಕೆ ಒಪ್ಪಿಸುವಂತದ್ದು ಇರುವಂತದ್ದು. ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂದ್ರೆ ತಮಗೆ ಗೊತ್ತಿರುವಂತೆ ಈ ಯೋಜನೆ ಯಾವ ಬಂತಂದ್ರೆ 2018-19 ಈ ಯೋಜನೆ ಕೇಂದ್ರ ಬಜೆಟ್ ನಲ್ಲಿ ಅನುಮೋದನೆಗೊಂಡಿದೆ. ಈ ಯೋಜನೆ ಬರೋಕ್ಕಿಂತ ಮುಂಚೆ ಸಾಕಷ್ಟು ಯೋಜನೆಗಳು ಬಂತು. ಸಾಕಷ್ಟು ಯೋಜನೆ ಅಂದ್ರೆ ಸರ್ವ ಶಿಕ್ಷಣ ಅಭಿಯಾನ ಅಂತ ಇಟ್ಕೊಂಡಿದ್ರು. ಅವಾಗೆಲ್ಲ ಅನುದಾನದ ಬರ್ತಿತ್ತು ಶಾಲೆಗಳಿಗೆ, ಎಲ್ಲ ಕಟ್ಟಡ ಇರ್ಬೋದು ಅಥವಾ ಪೇಂಟಿಂಗ್ ಮಾಡುವಂಥದ್ದು ಅಥವಾ ಶಾಲೆಗೆ ಮೂಲಭೂತ ಸೌಕರ್ಯಗಳಿವೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಅದರಂತೆ ಆ ಒಂದು ಯೋಜನೆ 2018 ಪೂರ್ವದಲ್ಲಿ ಆಯಿತು. ಅದಾದ ನಂತರ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತೆ ಶಿಕ್ಷಕರ ಶಿಕ್ಷಣ ಈ 3 ಯೋಜನೆ ಏಕೀಕರಣದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನು ಜಾರಿ ತಂದಿದೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಉದ್ದೇಶ ಏನಂತಂದ್ರೆ ಈಗಾಗಲೇ ಮಕ್ಕಳು ಏನಂತಂದ್ರೆ
ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ಸಮಾನವಾದ ಶಿಕ್ಷಣ ಕೊಡಬೇಕು, ಉಚಿತವಾಗಿ ಶಿಕ್ಷಣ ಕೊಡಬೇಕು, ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವಂತದ್ದು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಹೊಂದಿರುವಂತದ್ದು. ಇದು ಪ್ರೀ ನರ್ಸರಿ ಅಂದ್ರೆ ಈಗ LKG UKG ಮತ್ತೆ 12ನೇ ತರಗತಿ ತನಕ ಏನು ಕಲಿತಾರೆ ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು, ಅವರ ಒಂದು ಶಿಕ್ಷಣವನ್ನು ಕೊಟ್ಟು ಒಳ್ಳೆಯ ಉದ್ಯೋಗಪರ ವ್ಯಕ್ತಿಗಳಾಗಬೇಕು, ಒಳ್ಳೆಯ ಪ್ರಜೆಗಳಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಜಾರಿಗೆ ತಂದಿದೆ. ಇದ್ರ ಮತ್ತೆ ಉದ್ದೇಶ ಏನಂತಂದ್ರೆ ಶಾಲೆಯ ಕಾರ್ಯಕ್ಷಮತೆ ಹಾಗೆ ಶಾಲೆಗೆ ಕಲಿತ ಫಲಿತಾಂಶವನ್ನು ಹೆಚ್ಚಿಸುವಂಥದ್ದು ಮತ್ತೆ ಶಾಲೆಯ ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸುವಂಥದ್ದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಇರುವಂಥದ್ದು. ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಸಾಕಷ್ಟು ಯೋಜನೆಗಳನ್ನ ತಮ್ಮ ಮಕ್ಕಳಿಗಾಗಿ ಕೊಡ್ತಾ ಇದೆ. ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಮಕ್ಕಳಿಗಾಗಿ ಕೊಡುವಂಥದ್ದು ಈ ಉಚಿತವಾಗಿ ಪಠ್ಯಪುಸ್ತಕಗಳನ್ನು ಕೊಡ್ತಾ ಇದೆ. ಅದ್ರ ಜೊತೆಗೆ ಸಮವಸ್ತ್ರಗಳನ್ನ ಉಚಿತವಾಗಿ ಕೊಡುವಂಥದ್ದು ಮತ್ತೆ ಸಾಕ್ಸ್ಗಳನ್ನ ಮಕ್ಕಳಿಗೆ ಸಾಕ್ಸ್ ಕೊಡುವಂಥದ್ದು ಇದೆ. ಒಂದು ವೇಳೆ ಮಕ್ಕಳು ಸಾಕ್ಸ್ ಅನ್ನ ತಗೊಳ್ಳಿಲ್ಲ ಅಂತಂದ್ರೆ ಚಪ್ಪಲಿಗಳನ್ನು ಕೂಡ ಸ್ಯಾಂಡಲ್ಗಳನ್ನು ಕೊಡಲಿಕ್ಕೆ ಕೂಡ ಅವಕಾಶ ಕೊಡ್ತಾರೆ. ಅದ್ರ ಜೊತೆ ಕೂಡ ಮಕ್ಕಳು ಯಾವ್ದಾರು ಅಂದ್ರೆ ಈ ಒಂದು ಶಾಲೆಗೆ ಎಲ್ಲ ಬರುವಂತ ಮಕ್ಕಳೆಲ್ಲ ಹತ್ತಿರದವರೇ ಆಗಿದೆ. ಈ ಶಾಲೆಗೆ ಬರುವಂತಹ ಮಕ್ಕಳು ಹತ್ತಿರದಲ್ಲೇ ಇದ್ದಾರೆ. ಒಂದು ವೇಳೆ ಹಿರಿಯ ಪ್ರಾಥಮಿಕ ಶಾಲೆಯ ಏನಂತಂದ್ರೆ ಆದ್ರೆ ಏನಂತಂದ್ರೆ ಮಕ್ಕಳು ಶಾಲೆ ಬರುವಂತ ದೂರ 1 ಕಿಲೋಮೀಟರ್ ದೂರ ಇದೆ, ಅದಕ್ಕೆ ಸಾರಿಗೆ ವೆಚ್ಚ ಕೂಡ ಕೊಡಲಿಕ್ಕೆ ಅವಕಾಶ ಇದೆ. ಮತ್ತೆ ಹಿರಿಯ ಪ್ರಾಥಮಿಕ ಶಾಲೆ ಅಂತಂದ್ರೆ 3 ಕಿಲೋಮೀಟರ್ ದೂರ ಇದ್ರೆ ಅವರು ಸಾರಿಗೆ ವೆಚ್ಚವನ್ನ ಪಡಿಕೊಳ್ಳಿಕ್ಕೆ ಅವಕಾಶ ಇದೆ. ಒಂದ್ ವೇಳೆ ಹೈಸ್ಕೂಲ್ ಇತ್ತಂತಂದ್ರೆ 5 ಕಿಲೋಮೀಟರ್, ಹೀಗೆ 5 ಕಿಲೋಮೀಟರ್ ದೂರ ಇತ್ತು ಅಂತಂದ್ರೆ ಅವ್ರಿಗೆ ಸಾರಿಗೆ ವೆಚ್ಚವನ್ನ ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬರುವಂತ ಸೌಲಭ್ಯಗಳು ಮಕ್ಕಳಿಗೆ. ಇನ್ನು ಉಳಿದಂತೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಬಹಳಷ್ಟು ಈ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಗ್ರಂಥಾಲಯ ವ್ಯವಸ್ಥೆ ಇರ್ಬೋದು, ಕ್ರೀಡಾ ಸಾಮಗ್ರಿ ಇರ್ಬೋದು, ವಿಜ್ಞಾನ ಕಿಟ್ ಇರ್ಬೋದು, ಅಥವಾ ಇಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳಿರ್ಬೋದು, ಮತ್ತೆ ಇಲ್ಲಿ ಇರುವಂತಹ ವಿವಾದ ಮತ್ತು ಪರಿಸರ ಕ್ಲಬ್ ಇರ್ಬೋದು, ಏಕ್ ಭಾರತ್ ಕ್ಲಬ್ ಇರ್ಬೋದು, ಇಂಥದ್ದೆಲ್ಲ ಏನಂತಂದ್ರೆ ಮಕ್ಕಳ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಇರುವಂತಹ ಯೋಜನೆಗಳು. ಇದ್ರ ಜೊತೆಗೆ ಕೂಡ ಸಾಕಷ್ಟು ಸರ್ಕಾರ ಯೋಜನೆಗಳನ್ನ ಜಾರಿ ತರ್ತದೆ. ಮಕ್ಕಳ ಒಂದು ಅಭಿವೃದ್ಧಿಗೆ, ಮಕ್ಕಳ ಒಂದು ಪೌಷ್ಟಿಕಾಂಶವನ್ನ ಹೆಚ್ಚಿಸಲಿಕ್ಕೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜಾರಿ ತರ್ತಾ ಇದೆ. ಇದ್ರಲ್ಲಿ ಮುಖ್ಯವಾಗಿ ಅಂತಂದ್ರೆ ಈಗಾಗಲೇ ಸಮಯದಲ್ಲಿ ಮಕ್ಕಳಿಗೆ ಸ್ಥಿರಭಾಗ್ಯ ಯೋಜನೆ ಅಂತಂದ್ರೆ ಮಕ್ಕಳಿಗೆ ಬೆಳಗಿನ ಸಮಯದಲ್ಲಿ ಹಾಲನ್ನ ವಿತರಣೆ ಮಾಡಬೇಕು. ಹಾಲನ್ನ ವಾರದಲ್ಲಿ 5 ದಿವಸ ಕೊಡುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಅಂತಂದ್ರೆ ಈಗ ಹಾಲು ಜೊತೆಗೆ ರಾಗಿ ಮಾಲ್ಟ್ ಮಿಕ್ಸ್ ಮಾಡೋ ಮಿಶ್ರಿತ ಕೂಡ ವಾರದಲ್ಲಿ 3 ದಿವಸ ಕೊಡ್ಲಿಕ್ಕೆ ಕೂಡ ಅವಕಾಶ ಇರುವಂಥದ್ದು. ಇದೇನಂದ್ರೆ ಮಕ್ಕಳ ಒಂದು ಪೌಷ್ಟಿಕಾಂಶ ಹೆಚ್ಚಲಿಕ್ಕೆ, ಮಕ್ಕಳ ಒಂದು ದಿನನಿತ್ಯ ಹಾಜರಾತಿಯನ್ನು ಹೆಚ್ಚಲಿಕ್ಕೆ, ಮಕ್ಕಳ ಒಂದು ದಾಖಲಾತಿಗಳನ್ನ ಹೆಚ್ಚಲಿಕ್ಕೆ ಸರ್ಕಾರ ಈ ಯೋಜನೆಗಳನ್ನ ಜಾರಿ ತರ್ತಾ ಇದೆ. ಮತ್ತೆ ಎರಡನೇದು ಅಂತಂದ್ರೆ ಈಗಾಗಲೇ ಮಧ್ಯಾಹ್ನ ಬಿಸಿ ಊಟ ಯೋಜನೆ ಅಂತಂದ್ರೆ ಈಗ ಮಗು ಯಾವುದೋ ಒಂದು ಮಗು ಶಾಲೆಯಲ್ಲಿ ಮಧ್ಯಾಹ್ನ ಹೊತ್ತಿನಲ್ಲಿ ಹಸುವಿನಿಂದ ಇರಬಾರ್ದು, ಇಲ್ಲೇ ಊಟ ಮಾಡ್ಬೇಕು, ಇಲ್ಲೇ ಒಂದು ಬಿಸಿ ಊಟವನ್ನು ಸೇವನೆ ಮಾಡ್ಬೇಕು, ಇಲ್ಲಿ ಒಂದು ಶಿಕ್ಷಣವನ್ನ ಉತ್ತಮವಾಗಿ ಶಿಕ್ಷಣವನ್ನು ಪಡೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ಯೋಜನೆ ಮಧ್ಯಾಹ್ನ ಬಿಸಿ ಊಟ ಯೋಜನೆಯನ್ನ ಜಾರಿ ತಂದಿದೆ. ಇದು ವಾರದಲ್ಲಿ ಎಲ್ಲಾ ದಿವಸ ಕೂಡ ಬಿಸಿ ಊಟವನ್ನ ಕೊಡುವಂಥದ್ದು. ಇದರಲ್ಲಿ ಮುಖ್ಯವಾಗಿ ವಾರದಲ್ಲಿ 5 ದಿವಸ ಅನ್ನ ಸಾಂಬಾರನ್ನ ಕೊಡುವುದು, 1 ದಿವಸ ಚಿತ್ರಾನ್ನ, ಅಂದ್ರೆ ಶನಿವಾರ ದಿವಸ ಹಾಫ್ ಡೇ ಆಗಿರೋದ್ರಿಂದ ಚಿತ್ರಾನ್ನ ಅಥವಾ ಪಲಾವ್ ಅಥವಾ ಈ ಕಡೆ ಬಿಸಿಬೇಳೆ ಭಾತ ಅಂತ ಕೊಡುವಂಥದ್ದು. ಬಿಸಿಬೇಳೆ ಭಾತ ಕೂಡ ಕೊಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಮ್ಯಾನೇಜ್ಮೆಂಟ್ದಲ್ಲಿ ಸರ್ಕಾರ ಏನ್ ನಿಗದಿಪಡಿಸಿದೆ ಮ್ಯಾನೇಜ್ಮೆಂಟ್ ಅದರ ಪ್ರಕಾರ ಬಿಸಿ ಊಟವನ್ನ ಕೊಡುವಂಥದ್ದು. ಅದರ ಜೊತೆಗೆ ಈ ಬಿಸಿ ಊಟದ ಜೊತೆಗೆ ಕೂಡ ಮಕ್ಕಳಿಗೆ ವಾರದಲ್ಲಿ ಏನಂತಂದ್ರೆ ಸರ್ಕಾರ 2 ದಿವಸ ಮೊಟ್ಟೆಯನ್ನ ನಿಗದಿಪಡಿಸಿತ್ತು. ಈಗ ವಾರದಲ್ಲಿ ಎಲ್ಲಾ ದಿವಸ ಕೂಡ ಮೊಟ್ಟೆ ಕೊಡ್ಲಿಕ್ಕೆ ಅನುವು ಮಾಡ್ತಾ ಇತ್ತು. ಅಂದ್ರೆ ಎಲ್ಲಾ ದಿವಸ ಅಂತಂದ್ರೆ 2 ದಿವಸ ಸರ್ಕಾರ ಕೊಡ್ತದೆ, 4 ದಿವಸ ಪ್ರೇಮ್ ಫೌಂಡೇಶನ್ ವತಿಯಿಂದ ಮೊಟ್ಟೆಯನ್ನ ಕೊಡುವಂಥದ್ದು. ಇದರಲ್ಲಿ ಮುಖ್ಯವಾಗಿ 3 ವಿಧಗಳಿವೆ ಕೊಡುವಂಥದ್ದು ಮಕ್ಕಳಿಗೆ ಕೊಡುವಂಥದ್ದು ಇದೆ. ಮೊದಲನೇದಾಗಿ ಮೊಟ್ಟೆ ತಿನ್ನುವಂತ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡುವಂಥದ್ದು. ಎರಡನೇದಾಗಿ ಚಿಕ್ಕಿ ತಿನ್ನುವಂತ ಶೇಂಗಾ ಚಿಕ್ಕಿಯನ್ನು ಕೊಡುವಂಥದ್ದು. ಮೂರನೇದಾಗಿ ಬಾಳೆಹಣ್ಣು ತಿನ್ನುವಂತ ಮಕ್ಕಳಿಗೆ ಬಾಳೆಹಣ್ಣು ಕೊಡುವಂಥದ್ದು. ಇದರಲ್ಲಿ ಯಾವ 3 ಮಕ್ಕಳು ಇಷ್ಟಪಟ್ಟು ತಿಂತಾರ ಅದನ್ನ ಕೊಡುವಂಥದ್ದು ಇರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಈಗ ಅಂತಂದ್ರೆ ಈಗ 1 ವಾರ ಅಥವಾ 2 ವಾರ ಹಿಂದೆ ಈಗ ಶೇಂಗಾ ಚಿಕ್ಕಿಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಶೇಂಗಾ ಚಿಕ್ಕಿಯಿಂದ ಗೌರ್ಮೆಂಟ್ ವತಿಯಿಂದನೇ ಅದು ಕೊಡಬಾರ್ದು, ಈ ಮೊಟ್ಟೆ ಅಥವಾ
ಬಾಳೆಹಣ್ಣು ಕೊಡ್ಲಿಕ್ಕೆ ಮಕ್ಕಳು ಯಾವ್ದು ಇದ್ರಲ್ಲಿ ಯಾವ್ದು ಇಷ್ಟಪಟ್ಟು ತಿಂತಾರೆ ಅದನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇದರಲ್ಲಿ ಏನಂತಂದ್ರೆ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ಮಕ್ಕಳು ಹೆಚ್ಚಿನ ಮಕ್ಕಳು ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಕಲಿಬೇಕು, ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಪಡಿಸಬೇಕು. ಮತ್ತೆ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿಯೋದ್ರಿಂದ ಎಲ್ಲಾ ಅಂಶಗಳನ್ನ ತಿಳ್ಕೊಳ್ತಾರೆ. ಅಂದ್ರೆ ಇಲ್ಲಿ ವಾಸ್ತವವಾಗಿ ಎಲ್ಲರ ಜೊತೆಗೆ ಒಡನಾಟ ಬೆಳೆಸುವಂತದ್ದು. ಈಗ ಖಾಸಗಿ ಸ್ಕೂಲ್ಗಳೆಲ್ಲ ನಾವು ನೋಡಿದ್ವಿ, ನಮ್ಮ ಮಕ್ಕಳೆಲ್ಲ ಸೇರ್ತಾರೆ, ಓದು ಮನೆ ಅಷ್ಟೇ ಇರ್ತದೆ. ಇಲ್ಲಾದ್ರೂ ಮಕ್ಕಳಿಗೆ ಏನಂತಂದ್ರೆ ಫ್ರೀನೆಸ್ ಇರ್ತದೆ. ಅಂದ್ರೆ ಇಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಆಟ ಸಾಮಗ್ರಿಗಳಿರ್ಬೋದು, ಅಥವಾ ಪುಸ್ತಕ ಸಾಮಗ್ರಿ ಇರ್ಬೋದು, ಅಥವಾ ಗ್ರಂಥಾಲಯ ವ್ಯವಸ್ಥೆ ಇರ್ಬೋದು, ಈ ಎಲ್ಲಾ ವ್ಯವಸ್ಥೆಗಳು ಈ ಒಂದು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಮಾಡಲಾಗ್ತದೆ. ಹಾಗಾಗಿ ಹೆಚ್ಚಿನ ಮಕ್ಕಳನ್ನ ಸರ್ಕಾರಿ ಸ್ಕೂಲಲ್ಲೇ ಕಳಿಸಿ. ಯಾಕಂದ್ರೆ ಸರ್ಕಾರಿ ಸ್ಕೂಲನ್ನ ಕಲಿಸೋದ್ರಿಂದ ಬಹಳಷ್ಟು ಪ್ರಯೋಜನಗಳು ಆಗ್ತವೆ. ಅಂದ್ರೆ ಈಗಾಗಲೇ ವಿದ್ಯಾರ್ಥಿ ವೇತನ ನಾವು ನೋಡಿದ ಪ್ರಕಾರ ಅದನ್ನು ಕೊಡ್ಬೇಕಂತಿದೆ. ಅದು ಇಲ್ಲಿನ ಮಕ್ಕಳಿಗೆ ಅಂದ್ರೆ ಇವಾಗ ನಾವು ಬಹಳಷ್ಟು ಶಾಲೆಗಳನ್ನು ಮಾಡಿದ್ವಿ. ಅಲ್ಲಿ ಏನಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮತ್ತೆ ಅಲ್ಪಸಂಖ್ಯಾತರಿಗೆ ಮಾತ್ರ ವಿದ್ಯಾರ್ಥಿ ವೇತನ ಕೊಡ್ತಾ ಇದೆ. ಉಳಿದವರಿಗೆ ಒಂದು 2-3 ವರ್ಷ ಕರೋನಾ ನಂತರ ಈ ವಿಫಲ ಅಂದ್ರೆ ಬರ್ತಾ ಇದೆ, ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ, ಸರ್ಕಾರದ ಹಂತದಲ್ಲೇ ಇದೆ. ಹಾಗಾಗಿ ವಿದ್ಯಾರ್ಥಿ ವೇತನ ಕೂಡ ಮಕ್ಕಳಿಗೆ ಕೊಡುವಂತದ್ದು ಇರುವಂತದ್ದು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ. ಇಷ್ಟು ಎಲ್ಲಾ ಯೋಜನೆಗಳನ್ನ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಕೊಡ್ತಾ ಇದೆ. ಹಾಗಾಗಿ ಹೆಚ್ಚಿನ ಮಕ್ಕಳನ್ನ ಈ ಒಂದು ಸರ್ಕಾರಿ ಶಾಲೆಗೆ ಸೇರಿಸಿ ಒಂದು ಸರ್ಕಾರಿ ಶಾಲೆಯ ಅಭಿವೃದ್ಧಿಯನ್ನ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಏನಂತಂದ್ರೆ ಈ ಒಂದು ಸಾಮಾಜಿಕ ಪರಿಶೋಧನೆ ಕಳೆದ ಒಂದು ಅರ್ಥಸವಧಿಗೆ ನಮಗೆ ಇಲ್ಲಿ ಇಲ್ಲಿನ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ 2022-23 ಸಾಲಿನ ಅಂದ್ರೆ ನಾವು ಹಿಂದಿನ ಆರ್ಥಿಕ ವರ್ಷದಲ್ಲ, ಅದಕ್ಕೂ ಹಿಂದಿನ ಆರ್ಥಿಕ ವರ್ಷ 2022-23 ಸಾಲಿನ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನ ಕೈಗೊಂಡಿರುವಂತದ್ದು. ಮತ್ತೆ ಇಲ್ಲಿರುವಂತಹ ಅಂದ್ರೆ ಮಕ್ಕಳ ಒಂದು ಸಂದರ್ಶನ ಅಂದ್ರೆ ಪ್ರೆಸೆಂಟ್ ಇರುವಂತಹ ಮಕ್ಕಳನ್ನ ನಾವು ಸಂದರ್ಶನ ಮಾಡಿ ಅವರ ಹತ್ರ ಮಕ್ಕಳಿಂದನೂ ಕೂಡ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿದ್ವಿ. ಮತ್ತೆ ಪಾಲಕರ ಮನೆ ಭೇಟಿ ಕೂಡ ಮಾಡಿದ್ವಿ, ಪಾಲಕರ ಅಭಿಪ್ರಾಯ ಕೂಡ ಸಂಗ್ರಹಣೆ ಮಾಡಿದ್ವಿ. ಅದ್ರ ಜೊತೆಗೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿರುವಂತ ಎಲ್ಲ ಮೂಲಭೂತ ಸೌಕರ್ಯಗಳು ಏನೇನಿದೆ ಅದರ ಬಗ್ಗೆ ಕೂಡ ನಮ್ಮ ಪಾಲಕರಿಂದ ಮತ್ತು ಶಿಕ್ಷಕರಿಂದ ಎಲ್ಲರೂ ಕೂಡ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ವಿ. ಅದರಲ್ಲಿ ಬಂದಿರುವಂತಹ ವಾಸ್ತವ ಅಂಶಗಳನ್ನ ನಾವು ವರದಿ ರೂಪದಲ್ಲಿ ನಮ್ಮ ಸಾಮಾಜಿಕ ಪರಿಶೀಲನಾ ತಂಡ ಏನ್ ಮಾಡಿದೆ ಆ ವರದಿಯನ್ನು ಕೂಡ ತಮ್ಮ ಮುಂದೆ ಪ್ರಸ್ತಾಪವನ್ನು ಅಳವಡಿಸಿದ್ದೀವಿ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಮಾಡಲಿಕ್ಕೆ ಇಲ್ಲಿನ ಎಸ್ಎಂಸಿ ಅಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತೆ ಮುಖ್ಯ ಶಿಕ್ಷಕರು ಮತ್ತೆ ನಮಗೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಅಂತ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ನನ್ನ ಹೆಸರು ವೀಣಾ ನಾಯ್ಕ ಅಂತ ಹೇಳಿ. ನಾವೇನು ವರದಿ ಮಾಡಿದೀವೋ ಅದನ್ನು ನಿಮ್ಮ ಮುಂದೆ ಮಂಡನೆ ಮಾಡ್ತಾ ಇದ್ದೀವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಗಳೂರು, ಶಾಲೆಯ ಡಯಸ್ ಸಂಖ್ಯೆ 19-90-69-64. ಸಾಮಾಜಿಕ ಪರಿಶೋಧನೆ ಅವಧಿ 1-4-2022 ರಿಂದ 31-3-2023 ಸಾಮಾಜಿಕ ಪರಿಶೋಧನೆ ದಿನಾಂಕ 23-2025 ರಿಂದ 24-3-2025 ಶಾಲೆ ಸ್ಥಾಪನೆಯಾದ ವರ್ಷ 1994. ವಿದ್ಯಾರ್ಥಿಗಳ ಸಂಖ್ಯೆ 9. ಹಾಗೆ ಈ ಶಾಲೆಯ ಹಿನ್ನೆಲೆ ಚಿಕ್ಕನಕೋಡು ಗ್ರಾಮದಲ್ಲಿರುವ ಗೋವಿಂದಮೂರ್ತಿ ದೇವಸ್ಥಾನದಲ್ಲಿ ಮೊದಲು ವಾಚನಾಲಯ ಪ್ರಾರಂಭವಾಯಿತು. ಆಮೇಲೆ 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಶಾಲೆ ಪ್ರಾರಂಭಿಸಲು ಅಭಿಪ್ರಾಯಪಟ್ಟರು. ತದನಂತರ ಗ್ರಾಮದ ಎಲ್ಲ ಸದಸ್ಯರು ಸೇರಿ ಸಭೆ ನಡೆಸಿ ಜಾಗದ ಕುರಿತು ಮಾಹಿತಿ ಪಡೆದರು. ತದನಂತರ ಶ್ರೀ ಶ್ರೀನಿವಾಸ್ ವೆಂಕಟೇಶ್ ನಾಯ್ಕ ಇವರಿಂದ 2 ಗುಂಟೆ ಜಾಗವನ್ನು ಪಡೆಯಲಾಯಿತು. ಆಮೇಲೆ ಶಾಲೆಗಳನ್ನು ಪ್ರಾರಂಭಿಸಿದರು. ಹೀಗೆ ದಿನಾಂಕ 8-9-1943 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕನಕೋಡು ಶಾಲೆ ಪ್ರಾರಂಭವಾಯಿತು. ಶ್ರೀ ಎಸ್.ಎನ್. ಶಾನ್ಭಾಗ್ ಸರ್ ಅವರು ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಶಾಲೆ ಕಲಿಯಲು ಪ್ರಾರಂಭಿಸಿದ್ದರು. ಈಗ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಾ ಬಂದಿದೆ. ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಮಕ್ಕಳ ಸಂಖ್ಯೆ ಹೆಚ್ಚು ಮಾಡಿ ಮಕ್ಕಳ ಉನ್ನತಿಗೆ ಕಾರಣವಾಗಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸ್ಥಳದಾನ ಮಾಡಿದ ಅನೇಕ ವಿದ್ಯಾರ್ಥಿಗಳ ವ್ಯಾಸಂಗಕ್ಕಾಗಿ ಕಾರಣೀಭೂತರಾದ ಶ್ರೀ ಶ್ರೀನಿವಾಸ್ ವೆಂಕಟೇಶ್ ನಾಯಕ ಮನಪೂರ್ವಕವಾಗಿ ಧನ್ಯವಾದಗಳು ಅರ್ಪಿಸಬೇಕು.
ಹಾಗೆ 23-24ನೇ ಸಾಲಿನ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ: 1ನೇ ತರಗತಿ ಒಬ್ರಿದ್ರು, 2ನೇ ತರಗತಿ 3, 3ನೇ ತರಗತಿ 6 ಇದ್ದಾಗಿದ್ರು ಸ್ಟೂಡೆಂಟ್, 4ನೇ ತರಗತಿ 3, 5ನೇ ತರಗತಿ 1, 8 ಜನ ಇದ್ರು. ಭೇಟಿ ನೀಡಿದ ದಿನದಂದು ದಾಖಲಾತಿಯಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ: 1ನೇ ಕ್ಲಾಸ್ 2, 2ನೇ ಕ್ಲಾಸಲ್ಲಿ 1, 3ನೇ ಕ್ಲಾಸಲ್ಲಿ 3, 4ನೇ ಕ್ಲಾಸಲ್ಲಿ ಮಕ್ಕಳೇ ಇಲ್ಲ, 5ನೇ ಕ್ಲಾಸಲ್ಲಿ 3, ಒಟ್ಟು 9. ಹಾಗೆ ಶಾಲೆ ಅನುದಾನ: ಪ್ರಾರಂಭಿಕ ಶುಲ್ಕ 2522, ಪಂಚ ಸೌಲಭ್ಯ 6350, ಶೂ ಮತ್ತು ಸಾಕ್ಸ್ 2385, ಬಡ್ಡಿ 130, ಇತರೆ ವೆಚ್ಚ 11587. ಅನುದಾನ ಬಳಕೆಯ ವಿವರ: ಶೂ ಮತ್ತು ಸಾಕ್ಸ್ 2385, ಪಂಚ ಸೌಲಭ್ಯ 5600, ಇತರೆ ವೆಚ್ಚ 1000, 8985, ಉಳಿಕೆ 2602. ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಕಂಡುಬಂದ ಗುಣಾತ್ಮಕ ಅಂಶ: ಈ ಶಾಲೆಯ ಒಳ್ಳೆಯ ಅಂಶ: ಶಾಲೆಯಲ್ಲಿ ಎಲ್ಲಾ ರಿಜಿಸ್ಟರ್ಗಳನ್ನು ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಲಾಗಿರುತ್ತದೆ. ಶಾಲೆಯ ಪ್ರಾರಂಭದಲ್ಲಿ ಸಮವಸ್ತ್ರಗಳನ್ನು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿತರಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳಿಗಾಗಿ ದಿನನಿತ್ಯ ಶುದ್ಧವಾದ ಕುಡಿಯುವ ನೀರಿನ ವಾಟರ್ ಪ್ಯೂರಿಫೈಯರ್ ಇರುತ್ತದೆ. ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲೆ ಆವರಣದ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಗ್ರಂಥಾಲಯ ಪುಸ್ತಕದ ವ್ಯವಸ್ಥೆ ಇರುತ್ತದೆ. ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಶಾಲೆಗೆ ಶಿಕ್ಷಕರು ನಿಯಮಿತವಾಗಿ ಹಾಜರಿರುತ್ತಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಪ್ರಚಲಿತ ವಿದ್ಯಮಾನ ತಿಳಿಯಲು ದಿನಪತ್ರಿಕೆ ಲಭ್ಯವಿರುತ್ತದೆ. ಶಾಲೆಯಲ್ಲಿ ಸಲಹಾ ಪೆಟ್ಟಿಗೆ ಇಟ್ಟಿರುವುದನ್ನು ಗಮನಿಸಲಾಗಿರುತ್ತದೆ. ಶಾಲೆಯಲ್ಲಿ ಯುವ ಮತ್ತು ಪರಿಸರ ಕ್ಲಬ್ ರಚಿಸಲಾಗಿದೆ. ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಕಂಡುಬಂದ ಋಣಾತ್ಮಕ ಅಂಶಗಳು: ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿರುವುದಿಲ್ಲ. ಶಾಲೆಯಲ್ಲಿ ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆ ಲಭ್ಯವಿರುವುದಿಲ್ಲ. ಶಾಲೆಯಲ್ಲಿ ವಿಜ್ಞಾನ ಕಿಟ್ಗಳು ಲಭ್ಯವಿರುವುದಿಲ್ಲ. ಶಾಲೆಯಲ್ಲಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಲಭ್ಯವಿರುವುದಿಲ್ಲ. ಶಾಲೆಯ ಗೋಡೆಯ ಮೇಲೆ ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆ ನಮೂದಿಸಿರುವುದಿಲ್ಲ. ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಕಂಡುಬಂದ ಪ್ರಮುಖ ಅಂಶ: ಶಿಕ್ಷಕರು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯವಿರುವುದನ್ನು ಗಮನಿಸಲಾಗಿದೆ. ಶಾಲೆಗೆ ಜಾಗದ ಕೊರತೆ ಇರುವುದರಿಂದ ಶಾಲಾ ಮಕ್ಕಳಲ್ಲಿ ಆಟವಾಡಲು ಆಟದ ಮೈದಾನ ವ್ಯವಸ್ಥೆ ಇರುವುದಿಲ್ಲ. ಶಾಲೆಯಲ್ಲಿ ಭಾಗಶಃ ಮಾತ್ರ ಕಾಂಪೌಂಡ್ ವ್ಯವಸ್ಥೆ ಇದ್ದು, ಹಾಗೆಯೇ ರಸ್ತೆಯ ಪಕ್ಕದಲ್ಲಿ ಶಾಲೆವಿರುವುದರಿಂದ ಮಕ್ಕಳ ಸುರಕ್ಷಿತ ದೃಷ್ಟಿಯಿಂದ ಪೂರ್ಣ ಪ್ರಮಾಣದಲ್ಲಿ ಕಾಂಪೌಂಡ್ ಅವಶ್ಯಕತೆ ಆಗಬೇಕೆಂದು ಮುಖ್ಯ ಶಿಕ್ಷಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಿದರು. ಡಿಜಿಟಲ್ ಮೂಲ ಸೌಕರ್ಯಗಳಾದ ಟಿವಿ, ಕಂಪ್ಯೂಟರ್, ಲ್ಯಾಪ್ಟಾಪ್, ಪ್ರೊಜೆಕ್ಟರ್, ಡಿಜಿಟಲ್ ಮಾಧ್ಯಮಗಳನ್ನು ಮಕ್ಕಳ ಕಲಿಕೆಯಲ್ಲಿ ಬಳಸಿಕೊಂಡರೆ ಮಕ್ಕಳ ಕಲಿಕೆ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬಹುದು ಎಂಬುದು ಸಾಮಾಜಿಕ ಪರಿಶೋಧನಾ ತಂಡದ ಅಭಿಪ್ರಾಯವಾಗಿದೆ. ಶಾಲೆಯ ಮೇಲ್ಛಾವಣಿ ಮತ್ತು ಅಡುಗೆ ಕೋಣೆಯ ಮೇಲ್ಛಾವಣಿ ಹಾಗೂ ಅಡುಗೆ ಕೋಣೆಯ ಕಿಟಕಿ ಬಾಗಿಲು ದುರಸ್ತಿಯಲ್ಲಿರುವುದನ್ನು ಸಾಮಾಜಿಕ ತಂಡ ಗಮನಿಸಲಾಗಿರುವುದು. ಶಾಲೆಯ ಅಡುಗೆ ಕೋಣೆಗೆ ಟೈಲ್ಸ್ ಅಳವಡಿಕೆ ಲಭ್ಯವಿರುತ್ತದೆ ಎಂದು ಪಾಲಕರು ಮುಖ್ಯ ಶಿಕ್ಷಕರು ಸಂದರ್ಶನದಲ್ಲಿ ತಿಳಿಸಿರುವುದು. ಶಾಲೆಯ ಪಠ್ಯಪುಸ್ತಕ ರಿಜಿಸ್ಟರ್ಗಳನ್ನು ಇಡಲು ಅಲ್ಮೇರಾದ ಅವಶ್ಯಕತೆ ಇರುತ್ತದೆ ಎಂದು ಮುಖ್ಯ ಶಿಕ್ಷಕರು ತಿಳಿಸಿದರು. ಶಾಲೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯವಿದ್ದು, ಆದರೆ ಸ್ವಚ್ಛತೆಯಿಂದ ಕೂಡಿರುವುದಿಲ್ಲ. ಧನ್ಯವಾದಗಳು. ನಮಗೆ ಶಾಲಾ ಅನುದಾನ ಶುರು ಮಾಡಿದೆ. ನಾವು 17 ಜನ ಖರ್ಚು ಮಾಡ್ತಾ ಇರೋದು, ನಾವು ಕೊಟ್ಟಿದ್ದೇವೆ. ತಿಂಗಳಿಗೆ ನಮಗೆ ಹಣ ಹಾಕ್ತಾರೆ ಶೌಚಾಲಯ ಇಂಥದ್ದಾದ್ರೆ ನಮ್ಗೆ ಕಿಡಿ ಆದ್ಮೇಲೆ ಕಡಿಮೆ ಪ್ರಮಾಣದ ಹಣ ಬರ್ತದೆ. 3 ಗಂಟೆಗೆ ಬರ್ತದೆ. ಮಕ್ಕಳ ನಮ್ಗೆ ಯಾವುದೇ ಕಾರಣಕ್ಕೂ ನಾ ಬಂದ ಅಯ್ಯೋ ಹೋಗ್ತಾರೆ, ಅವರೆಲ್ಲ ಹೋಗ್ತಾರೆ ಬರ್ತಾರೆ, ಹಿಂಗೆ ಹೋಗ್ತಾರೆ. ನಮ್ಮದು ಈಗ ನಾವದು ಕೆಲವೊಂದ್ ಕಡೆ ನಾವು ನೋಡಿದ್ವಿ ಮಕ್ಕಳ ಸಂಖ್ಯೆಗಳನ್ನ ಇದ್ದಂಗೆ ಕ್ಲೋಸ್ ಮಾಡೋದು ನಾವು ನೋಡಿದ ಪ್ರಕಾರ ಒಂದನೇ ಕ್ಲಾಸ್ ಯಾರಿಲ್ಲ, ಮತ್ತೆ 5ನೇ ಕ್ಲಾಸ್ ಯಾರಿಲ್ಲ. 5ನೇ ಕ್ಲಾಸ್ 3 ಮಕ್ಕಳು ಹೋಗ್ತರು, ಇರುವುದು 6 ಮಕ್ಕಳು. 6 ಮಕ್ಕಳು ದಾಖಲಾತಿ
ಗುಂಡಿಬೆ ನಂಬರ್ 1 ನಂಬರ್ 1 ಒಂದಿಗೆ ಹೋಗ್ಬೇಕಾಗ್ತದೆ ನಂಬರ್ ಪಾಪ ಮಾಡಿ ಅಲ್ಲೇ ಹೋಗ್ತಾರೆ ಈಗ 6 ಮಕ್ಕಳು ಮನೆಯಲ್ಲಾದ್ರೆ ನೆಡ್ಸ್ಕೊಂಡು ಹೋಗಿ ಅಲ್ಲಿ ಹೋಗಿ ಕರ್ಕೋಗಿ ಮತ್ತೆ ರಿಟರ್ನ್ 10 ಗಂಟೆ 10:30 ಆಗುತ್ತೆ ಮತ್ತೆ ರಿಟರ್ನ್ ಬರ್ಲಿ ಮತ್ತೆ 1 ಗಂಟೆ ಏನ್ ಮಾಡೋದು ಇಲ್ಲೇ ಇರ್ತದೆ ಯಾರು ಮಕ್ಕಳು ನಾವು ನೋಡಿದ್ರೆ 4 ಮಕ್ಕಳು ನೋಡಿ ಅದೇ ಒಂದೇ ಮಕ್ಕಳು ಎರಡನೇ ಕ್ಲಾಸ್ ಎರಡು ರೀತಿ ಮಾತ್ರ ಮತ್ತೊಂದು ಇಂಗ್ಲಿಷ್ ಮೀಡಿಯಂ ಬಾಕಿ ಸುಮಾರು ಈಗ ಮಾಡ್ತಾ ಇದ್ದಾರೆ ಮಕ್ಕಳ ಸಂಖ್ಯೆ ಹೆಚ್ಚಿದೆ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಮಾಡ್ತಾ ಇದ್ದಾರೆ ಮಾದರಿ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಪಂಚಾಯತ್ ಆದ್ರೂ ಗುಂಡಿಗೆ ನಂಬರ್ 2 ಆಗುತ್ತೆ ನಂಬರ್ 2 ಅಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿದೆ ಮಕ್ಕಳ ಸಂಖ್ಯೆ ಒಂದು ಕಡಿಮೆ ಅದು ಮಾದರಿ ಪ್ರಾಥಮಿಕ ಯಾವ್ದಿರ್ತಲ್ಲ ಅದಕ್ಕೆ ಹೆಚ್ಚಿನಲ್ಲಿ ಒತ್ತು ಕೊಡ್ತಾರಲ್ಲ ನಾನು ನೋಡಿದ್ರೆ ಅಲ್ಲಿ ಕಡೆಗೆ ಇಲ್ಲಿ ಬನ್ಸಲ್ ಇರುತ್ತಲ್ಲ ಬನ್ಸಲ್ ಮದರಿ ಇರ್ತದೆ ಅದಿದೆ ಅಲ್ಲಿ ಕೊಟ್ಟಿದ್ದಾರೆ ನಮ್ಮ ಮತ್ತೆ ನಿಮ್ಮ ಪಂಚಾಯತಿಯಲ್ಲಿ ಈ ಕಡೆ ವ್ಯಾಪ್ತಿಯಲ್ಲಿ ಯಾವ್ದು ಕೊಟ್ಟಿದ್ದಾರೆ ನೋಡಿ ನಂಬರ್ 1 ಮಾಡ್ಬೋದು ಅಲ್ಲಿ ಏನಂದ್ರೆ ಪ್ರೈವೇಟ್ ಸ್ಕೂಲ್ದಲ್ಲಿ ಏನು ಇಂಗ್ಲಿಷ್ ಮೀಡಿಯಂ ಇತ್ತಲ್ಲ ಅಲ್ಲಿ ಸೇರಿಸೋದಿಲ್ಲ ಗೌರ್ಮೆಂಟ್ ಸ್ಕೂಲ್ದಲ್ಲಿ ಆಟೋಮೆಟಿಕ್ ಕಡಿಮೆ ಆಗ್ತದಲ್ಲ ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ಗೆ ಹೆಚ್ಚಿನಾಗಿ ಮಕ್ಕಳನ್ನ ಕಡಿಮೆ ಇದ್ದಾರೆ ಅದಕ್ಕೆ ಇಂಗ್ಲಿಷ್ ಮೀಡಿಯಂ ಮಾಡೋದು ಆಗಿರ್ಬೇಕಲ್ಲ ಅದೇ ಈಗ ನಮ್ದು ಈಗ ನಾವು 7 ಆಯ್ತು 10 ರೂಪಾಯಿ ಏನು ಆಗಲ್ಲ ಏನಾಗ್ತದೆ ನಮ್ದಲ್ಲಿ ಇದಿದೆ ಚಿಕ್ಕಂಕೋಟೆ ನಂಬರ್ 1 ಇದೆ ಆ ಕಡೆ ಈ ಕಡೆ ಗುಂಡಿಬೇಲಿ ಚಿಕ್ಕಂಕೋಟೆ 2 ಜನ ಅದು ಸೆಂಟರ್ ಪ್ಲೇಸ್ ಅದು ಮಾಡಲಿಲ್ಲ ನಾವೇ ಏನಂತ ಹೇಳ್ತಾ ಹೋಗ್ತೇವೆ ಅದು ಮಾಡಿದ್ರೆ ಪಾಪ ಮಕ್ಕಳು ಸ್ವಲ್ಪ ಮತ್ತೆ ಮಕ್ಕಳ ಸಂಖ್ಯೆ ಕಡಿಮೆ ಇದ್ರು ಇದು ಪರಿಸ್ಥಿತಿ ಆಗುತ್ತದೆ ಅದೇ ಈಗ 12 ಮಕ್ಕಳಿಗೆ 2 ಎಷ್ಟು ಸಿಕ್ಕಿದೆ ಇಲ್ಲಿ 12 ಮಕ್ಕಳಿಗೆ 2 ಜನ ಸಿಕ್ಕಿದೆ ಅವಾಗ ಏನಾಗ್ತದೆ ಮಕ್ಕಳಿಗೆ 9 10 ಒಬ್ಬರೇ ಆಗ್ತದೆ 10 ಮಕ್ಕಳಾದ್ರೂ ಒಬ್ಬರೇ ಈಗ ಸರ್ಕಾರ ಅದೇ ಮಾಡ್ತಾರೆ ತಗೊಳ್ತಾರೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಈಗ ಟ್ರಾನ್ಸ್ಫರ್ ಮಾಡೋದಿಲ್ಲ ಮತ್ತೆ ನೆಕ್ಸ್ಟ್ ಅಲ್ಲಿ ಸುಮಾರು 2-3 ಜನ ಎಷ್ಟು ಅಲ್ಲ ಇದು ಮಕ್ಕಳ ಸಂಖ್ಯೆ ಇಲ್ಲ ಮಕ್ಕಳ ಸಂಖ್ಯೆ 9 ಇದೆ ಗೆಸ್ಟರು ಕೊಡ್ತಾರೆ ಈಗ ಶಿಕ್ಷಕರು ಇಲ್ಲ ಅಂದ್ರೆ ಗೆಸ್ಟರು ಒಂದು ಪ್ರಯೋಜನ ಮಾಡ್ತಾರೆ ನೀವಿರುವುದಿಲ್ಲ ನಿಮ್ಮ ಅಭಿಪ್ರಾಯ ಅಂದ್ರೆ ನಾವು ಇದನ್ನು ಮಾಡ್ತಾರೆ ಅಲ್ಲ ಟ್ರಾನ್ಸ್ಫರ್ ಬರ್ತಾರೆ ಈಗ ಕೌನ್ಸಿಲಿಂಗ್ ಟ್ರಾನ್ಸ್ಫರ್ನಲ್ಲಿ ಟ್ರಾನ್ಸ್ಫರ್ ಇದ್ದಲ್ಲ ಲಾಸ್ಟ್ ರಿಟರ್ನ್ ತಂದಿಲ್ಲ ಗೊತ್ತಿಲ್ಲದೆ ಕನ್ಫ್ಯೂಸ್ ಆಯ್ತು ಆ ಕಡೆ ಗೊತ್ತಾಯ್ತು
ಹೆಣ್ಣು ಹತ್ರ ಅಂತ ಮಾಡಿದೆ ಕನ್ಫ್ಯೂಸ್ ಆಗಿ ಕಡೆ ನಮ್ ಜೋರ್ ಹೇಳಿದ್ರು ಗೊತ್ತಾಗಿ ತಗೊಂಡು ಹಾಸ್ಕೊಂಡು ಹೇಳಿದ್ರು ನೀವೆಂತಕ್ಕೆ ಅಲ್ಲಿ ಒಳಗೆ ಕಡೆ ತಗೊಳ್ತೀರಿ ಅಂತ ಹೇಳಿದ್ರು ನಾನು ಹತ್ರ ಅಂತ ಮಾಡಿದೆ ಬಸ್ ಸ್ಕೂಲ್ ಶಾಲೆ ಆದ್ರು ನಂಗೆ ಗೊತ್ತಾಗ್ಲಿಲ್ಲ ಅಲ್ಲ ಇದು ತಗೊಂಡು ಅವ್ರು ಒಮ್ಮೆಲೆ ನಾವು ಕಂಪ್ಯೂಟರ್ ನಲ್ಲಿ ಫಿಲ್ಮ್ ಎಲ್ಲ ಆಯ್ತು ಸರಿ ಮತ್ತೆ ಚೆಕ್ ಮಾಡಿ ಹೌದು ಹಾಗಾಯ್ತು ಮೇ ಜೂನ್ ಒಂದಕ್ಕೆ ಮೇ 30 ಜೂನ್ ಒಂದಕ್ಕೆ ಈಗ ಮಕ್ಕಳೆಲ್ಲ ಎಕ್ಸಾಮ್ ಮುಗಿತ್ತು ರಜೆ ಬರ್ತದೆ ರಜೆ ಮುಗಿದ್ಮೇಲೆ ಹೊಸ ನಾವ್ ಹೇಳ್ಬೇಕು ನೀವು ಹೇಳ್ಬೋದು ಅಂತಂದ್ರೆ ನಿಮ್ಮ ಅಭಿಪ್ರಾಯನ ಹೇಳ್ಬೋದು ಅಲ್ಲ ಅದಲ್ಲ ಎಕ್ಸ್ಟೆನ್ಸ್ ಗೊತ್ತಿಂದ ಹೇಳ್ತೀವಿ ನಿಮ್ಮ ಇಲ್ಲಿ ಒಂದು ಶಾಲೆಗೆ ಅದೇ ಆಗ್ಬೇಕು ಮಾಡ್ತೀವಿ ನಾನು ಹೇಳಿದವ್ರಿಗೆ ಮೊದ್ಲೇ ಹಂಗಲ್ಲ ಮೊದ್ಲಿಂದ ಒಳ್ಳೊಳ್ಳೆ ಬರ್ತದೆ ಟೀಚರ್ ನಮ್ಗೆ ಮನೇಲಿ ತಲೆಬಿಸಿನೇ ಇಲ್ಲ ಶಿಕ್ಷಕರು ಇದ್ರೆ ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಬೋದು ಒಬ್ಬರಾದ್ರೂ ಸುಮಾರು ಕಷ್ಟ ಆಗ್ತದೆ ಮಾಹಿತಿ ಬೇಕಾದ್ಬೇಕು ಅದೇ ನಾಳೆ ಮೀಟಿಂಗ್ ಇದೆ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಕೆಸರು ಬೇಕಾರಂತ ಅದು ಮಾಡಿ ಮಕ್ಕಳು ದುಡಿದು ಬೇರೆ ಬೇರೆ ಮಾಹಿತಿ ಕೇಳ್ತಿರ್ತಾರೆ ಏನಿಷ್ಟ ಆಗ್ಬೇಕು ಹೇಳು ಈ ರಿಟೈರ್ಡ್ ಬಂದವರಲ್ಲ ಅದ್ರಲ್ಲೇ ನಮ್ಮ ಮಕ್ಕಳು ಹಂಗೆ ಇರ್ತಾರೆ ಅಲ್ಲ ನಾನು ಅವ್ರ ಕಲಿಕೆಗೆ ಇದು ಮಾಡಿಲ್ಲ ಸರ್ ಒಬ್ಬರಿಗೆ ಎಷ್ಟು ಪಾಪ ಇಟ್ಕೊಂಡು ನನ್ನ ಕೈಯಿಂದ ಹಣ ಕೊಟ್ಟು ಅವ್ರಿಗೆ ಸ್ವಲ್ಪ ಕಲಿಕೆ ನಾವು ಉತ್ತಮ ಪಡಿಸಿದ್ದೇನೆ ಪಾಪ ಕಲಿಕೆ ಅವಳಿಗೆ ನೋಡ್ತಾವೆ ಮತ್ತೆ ಎಲ್ಲರೂ ನನ್ನ ವಿಷಯ ನೋಡ್ತಾರೆ ನನ್ನ ವಿಷಯ ಮಾಡ್ತಾರಲ್ವಾ ಎಲ್ಲ ವಿಷಯನೂ ಇವಾಗ ಸರಿ ಆದ್ರೂ ಸರಿ ನೆಕ್ಸ್ಟ್ ಸರಿ ಆಯ್ತಲ್ಲ ಈಗ ಅಂತಿಲ್ಲ ಈ ಬರ್ತದೆ ಈಗ ಪ್ರತಿಭಾ ಕಾಂತದಲ್ಲಿ ನಮ್ದೇ ಮಕ್ಕಳು ಸಂಖ್ಯೆ ಕಡಿಮೆ ಮಕ್ಕಳು 3 ಜನ ಇಲ್ಲ ಬೇರೆ ಈಗ 6 ಮಕ್ಕಳು ಇರುದು ಸರ್ ಅದೇ ಮಕ್ಕಳು ಇವ್ರು ಆರಲ್ ಮತ್ ಮುಂದೆ ಮಕ್ಕಳಿಲ್ಲ ಎಲ್ಲಿ ಅವ್ರು ಇವ್ರ ಮನೆ ಸುಮಾರು ಲಾಸ್ಟ್ ನಮ್ದೇ ಅಲ್ಲಿ ಬರ್ತಾರೆ ಈಗ ಯಾರು ಇಲ್ಲ ಈಗ 6 ಮಕ್ಕಳು ಇವ್ರ ಮಗಳು ಇಲ್ಲ ಇನ್ನೊಂದು ಅದು ಅವರಿಬ್ರು ಇವ್ರು ಇದು ಅಲ್ಲಿ ಹೊರಗಿದೆ ಯಾರ ಮಕ್ಕಳಿದ್ರು ಶಾಲೆಗೆ ಅಲ್ಲ 10 ಜನ ಅಲ್ಲ 9 ಜನ 9 ಜನ ಇರ್ಬೇಕು ಅಲ್ಲಿ 10 ಜನ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಹೌದು ಈಗ ಹೋದ ವರ್ಷನೇ ಆಗಿತ್ತು ಶಿಕ್ಷಣ ಸಚಿವರು ಏನೋ ಮಾಡಿಟ್ರು ನಾವಿಲ್ಲ ವಿಚಾರಿಸ್ಕೊಂಡು ಏನೋ ಈ ಸದ್ಯ ಆಗಿರ್ಬೇಕಿದ್ದಾಗ ಹಿಂದೆಲ್ಲ ಅಲ್ಲಿ ಇದುವರೆಗೂ ಆಮೇಲೆ ಗಂಟೆ ಮಕ್ಕ ಹೋಗಿದ್ವಿ ಅಲ್ಲೇ 5 ಜನ 5 ಜನ ಅಷ್ಟೇ ಮಕ್ಕಳ ಸಂಖ್ಯೆ ಕಡಿಮೆ ಆದಷ್ಟು ಯಾವ್ದು ಕ್ಲೋಸ್ ಮಾಡಿಲ್ಲ ಮುಂದೆ ನೋಡ್ಬೇಕು ಏನಾಗ್ತದೆ ತುಂಬಾ ಜನ ಹೇಳ್ತಾ ಇದ್ರು 10 ಜನ ಇರ್ಬೇಕು ಅಲ್ಲ ನಾವೆಲ್ಲ ಕರ್ಕೊಂಡು ಇನ್ನೊಂದ್ 2-3 ವರ್ಷ ನಾನು ಒಬ್ಳು ಕಳ್ಸ್ಕೊಡ್ತಿದ್ದೆ ನಾನು ಶಾಲೆಯಲ್ಲಿ ಅದೇ ಹೇಳ್ದೆ ನಾನು. ಆರು ವರ್ಷ ಇವಾಗ ಕೊಡೋದಿಲ್ಲ ನೆಕ್ಸ್ಟ್
ವರ್ಷ ಚೇಂಜಸ್ ಮಾಡ್ತಾ ಇದ್ದಾರೆ. ಇದುವರೆ ಆದ್ರೂ ಈಗ ಒಂದು ವರ್ಷ ವೇಸ್ಟ್ ಆಗ್ತದಲ್ಲ. ಅವಾಗ ಏನ್ ಮಾಡ್ಬೇಕು ಹೇಳಿ, ಫಸ್ಟ್ ಸ್ಟ್ಯಾಂಡರ್ಡ್ ನಾಲ್ಕು ಒಂದು ವರ್ಷ ಒಂದು ವರ್ಷ ಅವಾಗ ಮತ್ತೆ 5 ವರ್ಷ ನಂತರ ಆದ್ರೂ ನಮ್ಮ ಶಾಲೆಯಲ್ಲಿ ಮಕ್ಕಳಿಲ್ಲ. 5 ವರ್ಷದ ನಂತರ ತಗೊಳ್ಬಹುದು. ಈ ವರ್ಷ ಇಲ್ಲ, ಮುಂದಿನ ವರ್ಷ ಮಕ್ಕಳು ಒಂದು ವರ್ಷ ಈ ವರ್ಷ ಯಾರು ಇಲ್ಲ. 2024, 25ರಲ್ಲಿ ಯಾರು ಇಲ್ಲ. ಎರಡು, ಮೂರು, ನಾಲ್ಕು. ಅವರು ಏನಾದ್ರು ಸಪ್ರೇಟ್ ಬೇರೆ ಬೇರೆ ಸ್ಕೂಲ್ಗೆ ಮರ್ಜ್ ಮಾಡ್ಬೋದು. ಮರ್ಜ್ ಮಾಡ್ಬೋದು. ಹತ್ರ ಯಾವ ಸ್ಕೂಲ್ ಇದೆ ಮರ್ಜ್ ಮಾಡ್ಬೋದು. ಮುನಿಬೆಲ್ ನಂಬರ್ 1 ಮತ್ತು ದೂರ ಅದು 1 ಕಿಲೋಮೀಟರ್. ಮತ್ತೆ ಅವರಿಂದ ಇದು ಸಾರಿಗೆ ವೆಚ್ಚ ಎಲ್ಲ ಪ್ರಯೋಜನ. ಸಾರಿಗೆ ವೆಚ್ಚ ಸಾರಿಗೆ ವೆಚ್ಚ ಬೇಡ ನಮ್ಗೆ. ಅಲ್ಲ ಹಿಂಗೆ ವ್ಯವಸ್ಥೆ ಇದೆ. ವ್ಯವಸ್ಥೆ ಇದೆ. 6,000 ಕೊಡ್ತಾರ್ರಿ ವರ್ಷ. ಇದು ವರ್ಷಕ್ಕೆ ಅದು ಕಿರಿಯ ಮಕ್ಕಳಿಗೂ ಅದು. ವರ್ಷಕ್ಕೆ 6,000 ಸರ್, 500 ರೂಪಾಯಿ ಕೊಡ್ಬೋದು ತಿಂಗಳು. ತಿಂಗಳು ಹೌದು. ಅದೇ ಕಿರಿಯ ಮಕ್ಕಳು ಸರಿ. ಈ ಸಣ್ಣ ಮಕ್ಕಳು ಕೊಡ್ತಾರೆ. ಒಂದನೇ ಕ್ಲಾಸಿಂದ ಸ್ವಲ್ಪ 1ನೇ ಕ್ಲಾಸಿಂದ ಈಗೇನೋ ತಗೊಂಡಿದ್ದಾರೆ ನೋಡಿದ್ವಿ. ಮಕ್ಕಳೆಲ್ಲ ಪ್ರಯೋಜನ ತಗೊಂಡಿದ್ದಾರೆ. ಹಳ್ಳಿ ಬದಿ ಎಲ್ಲ ತುಂಬಾ ದೂರ ಆಗ್ತದೆ. ತುಂಬಾ ದೂರ ಆಗ್ತದೆ. ಇಲ್ಲಿ ಇಲ್ಲೇ ನೋಡಾಯ್ತು ಸರ್. ಆ ಕೊಡಗಿಗಳಿಗೆಲ್ಲ ನೋಡಿದ್ರೆ ಅಲ್ಲಿಂದ ದೂರಿಂದ ಇಲ್ಲಿ ಬರ್ತಾರೆ. ಎಲ್ಲಂದ್ರೆ ಜನಗಳ್ಗಳು ಸ್ಕೂಲ್ ಹೌದು. ಅಲ್ಲಿಂದ ಸುಮಾರು 8-9 ಕಿಲೋಮೀಟರ್ ಆಗ್ತದೆ. ಜನರು ಹೋಗೋದು. ಮತ್ತೆ ಜನ ಇಲ್ಲಾಂದ್ರೆ ಕ್ಲೋಸ್ ಮಾಡ್ಬೇಕು. ಮಕ್ಕಳಿಗೆ ಅಭ್ಯಾಸ